ನಮಗೇನಿದ್ರು ರಾಜ್ಯಪಾಲರಿಗೆ ಅರ್ಜಿ ಬರೆದಿದ್ದೀವಿ. ನಮಗೇನಿದ್ರು ನಮ್ಗೆ ಸಹಾಯ ಅಂಥದ್ದು ಒಂದು ಕ್ಷಮೆ ಪಾಲಿಸಿ ನಮಗೇನಾದ್ರು ಒಂದು ಆದೇಶ ಬೆಂಬಲ. ನಾನು ಮೂಲ ಕಾಂಗ್ರೆಸ್ಸಿಗ. ನಾನು 2010-11ರಲ್ಲಿ ಉತ್ತರದುರ್ಗ VSNಗೆ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ. ರಾಮಸ್ವಾಮಿ ಗೌಡರಿಂದಲೂ ರಂಗನಾಥ್ ಅವ್ರಿಗೂ ಸುಧಾ 2 ಸತಿ ನಾನು ಓಟ್ ಹಾಕೊಂಬಂದಿದ್ದೀನಿ. ಆದರೂ ನಾನು ಅವ್ರ ತಕ್ಕೆ ಪಾಪ ನಾನು ಓದಿಲ್ಲ. ಕಾಂಟ್ರಾಕ್ಟ್ ಕೊಡಿ, ಇನ್ನೊಂದು ಕೊಡಿ ಅಂತ ನಾನು ಯಾವತ್ತೂ ಏನು ಓದಿಲ್ಲ. ಅವರು ದಳದಲ್ಲಿದ್ದಂಥವ್ರು ಈಗ ಬಂದು ಕಾಂಗ್ರೆಸ್ ಸೇರ್ಕೊಂಡವ್ರು. ಯಾರು ಹೊಸ ಕಾಂಗ್ರೆಸ್ಸಿಗರು. ನಾವು ಮೂಲ ಕಾಂಗ್ರೆಸ್. ತಾವು ಸುಧಾ ಮಾಧ್ಯಮದವರು ಇದು ನಾವು ಸ್ವಲ್ಪ ಬಿತ್ತರಿಸಿ ನಮ್ಗೆ ನ್ಯಾಯ ಸಿಗಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಳ್ಕಳಿಂದ ಕೈ ಮುಗಿದು ಕೇಳ್ತಾರೆ. ಪೊಲೀಸ್ನವ್ರಿಗೆ, ತುಮಕೂರಿಗೆ, ಕುಣಗಲ್ಗೆ ಎಲ್ಲ ಅರ್ಜಿ ಕೊಟ್ಟಿದ್ದೀವಿ. ನಾವೀಗ ಯಾರು ನಮಗೆ ತೆಗಿಯೋರಿಲ್ಲ. ನಮಗೇನಿದ್ರು ರಾಜ್ಯಪಾಲರಿಗೆ ಅರ್ಜಿ ಬರೆದಿದ್ದೀವಿ. ನಮಗೇನಿದ್ರು ನಮ್ಗೆ ಸಹಾಯ ಅಂಥದ್ದು ಒಂದು ಕ್ಷಮೆ ಪಾಲಿಸಿ ನಮಗೇನಾದ್ರು ಒಂದು ಆದೇಶ ಕೊಡಿ. ಮೊದಲು ನಿಂಗೇಗೌಡ ಬಂದ. ಬೆಳಗ್ಗೆ ಒಬ್ಬರು ಕಳಿಸಿದ್ದ ಒಂದು ಹುಡುಗನ ಯಾರಪ್ಪ ಅಂದೆ ಅವ್ನು ಅಡ್ಡ ಬಂದಿದ್ದ ಮೊದಲು. ಆಮೇಲೆ ನಾನು 4-4:30 ಹಿಂಗೆ ಊರಿಗೆ ಬರೋಣ ಅಂತ ಗೊತ್ತಿದ್ದೆ ಮನೆ ತೆಗಿ. ಆವಾಗ ಇವನು ಬಂದೊಂದ ಯಾಕ್ಲ ಮರಿ ನಿಂದೇನಿದ್ರು ತಗೊಂಬ, ನಾನು ದುಡ್ಡು ಕೊಡ್ತೀನಿ, ನಿಂದೇನಿದ್ರು ತಾಮರಪ್ಪ, ನಮ್ದಿರತ್ತೆ ಯಾಕೆ ನೀನು ಇಷ್ಟೊಂದು ಹಿಂಸೆ ಕೊಟ್ಟಿಯಾ ಅಂದು. 1 ಗಂಟೆ ಟೈಮ್ ವಾದ ಮಾಡಿ ಇವ್ರಿಗೆ ಹೇಳಿದ್ಮೇಲೆ ಇವ್ರು ಬಂದ್ರಲ್ಲ. ಇವ್ರು ಬಂದ್ಮೇಲೆ ಏನು ಕುಡ್ಲು ತಗೊಂಬಂದಾಗ ಇವಳು ಬಂದು ಕುಡ್ಲು ಕಿತ್ಕೊಂಡು ತಕ್ಷಣನೇ ಇವಳು ನಮ್ಮ ಕೆಡಿಕೊಂಡು ನಾನು ಹಿಂಗೆ ದಬ್ಬಾಳಿಕೆ ಮಾಡ್ತಾ ಇದ್ರಲ್ಲ ಅಂದ್ಬಿಟ್ಟು ನಾನು ಹಿಂಗೆ ಹೊಡಿಬೋಗೋದ್ರೆ ದೊಡ್ಡವನು ಬಂದಿದ್ವು ತಗೋ ಬಾರಿ ಬೈದ್ರು ಅಂದ್ರೇನಿಲ್ಲ, ಬರೀ ಸೊಂಟಕ್ಕೆ ಕೇಳ್ದೆ. ಈಗ ನೋಡಿ ಇಲ್ಲೆಲ್ಲ ತರ್ಚ್ಬಿಟ್ಟವನಿ ಹೇಳ್ಕೊಬಾರ್ದು. ಜಾಕೆಟ್ ಎಲ್ಲ ಊಟ ಮಡಗಿದ್ದೀನಿ. ದೊಡ್ಡವನು ರವಿ ಹೇಮಂತ್ ಕುಮಾರ. ಅವ್ನು ಮುಂದೆ ತುಣಿರಿ ಹೊಡೀರಿ ಅನ್ನೋದು. ಅಷ್ಟು ವಾದ ಮಾಡಿ ಇವ್ರು ಓಡೋಗ್ಬಿಟ್ಟ. ನಾವು ಇದು ಮಾಡಕ್ಕೆ ಹೋದ್ರೆ ನಮ್ಮನ್ನು ಆಯ್ಕೊಂಡು ಏನು ಇನಾಚಾರವಾಗಿ ಇದು ಮಾಡ್ಬಿಟ್ರು. ನಂಗೆ ಅಷ್ಟೊತ್ತಿಗೆ ಜ್ಞಾನ ಕೆಟ್ಟೋಯ್ತು, ತಪ್ಕೊಂಡಿದ್ದವ್ರು. ಇತ್ತೀಚೆಗೆ ಉತ್ರಿ ಗ್ರಾಮದ ಲಿಂಗೇಗೌಡ ಶಿವಣ್ಣ ಹಾಗೂ ಅವನ ಸಹಚರರು ಅಂದ್ರೆ ಮುನಿಯಪ್ಪ, ನಂಜಯ್ಯ, ಲಕ್ಷ್ಮಮ್ಮ, ಮುನಿಯಪ್ಪ, ನರಸಮ್ಮ, ಸುಬ್ಬಯ್ಯ, ರವಿಕುಮಾರ, ಶಿವಣ್ಣ, ಹೇಮಂತ್ ಕುಮಾರ, ಸಿದ್ದರಾಜ, ಗಂಗರಾಜ, ಇನ್ನು ಇತರೆ ಎಲ್ಲರೂ ಗುಂಪು ಕಟ್ಕೊಂಬಂದು ಅವರು ಇದ್ರೊಳಗೆ ಫಲಾನುಭವಿಗಳು ಆ ಜಮೀನ ಗೋಮಾನದಲ್ಲಿ ಅವರು ತಗೊಂಡವ್ರೆ. ಅರ್ಜಿ ಹಾಕೊಂಡು ಅವರು ಈಗ ಪೊಸಿಷನಲ್ಲವ್ರೆ. ಅವರು ಮಂಜೂರು ಮಾಡ್ಕೊಂಡು ಅವರೇ ನಮ್ಮ ಪಿತ್ರಾರ್ಜಿತವಾದ ಆಸ್ತಿ ಮೇಲೆ ಬಂದು ದೌರ್ಜನ್ಯ ಮಾಡಕ್ಕೆ ಬಂದು JCB ಟ್ರೆಂಚ್ ಓಡಿಸೋದು, ನಾವು ಒಳಗೆ ಹೋಗ್ದಂಗೆ ಬಂದು ಗಲಾಟೆ ಮಾಡೋದು, ಜಮೀನು ಇದ್ದಾಗ ಬಂದು ಗಿಡ ಕಿತ್ತಾಕೋದು, ಇಷ್ಟೆಲ್ಲ ಮಾಡಿದಾಗ ನಮ್ಮ ತಾಯಿ ಲಲಿತಮ್ಮ ದಿನಾಂಕ 18/10/2025 ಕುಣಿಗಲ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಆದರೂ ಆಯಿತು ಬತ್ತಿ ನೋಡ್ತೀವಿ ಹೊಡ್ರಿ ಇಂದವರು ಯಾವುದೇ ಆಕ್ಷನ್ನು ತಗೊಳ್ಳಲ್ಲ. ಪೊಲೀಸರು ಯಾವುದೇ ಒಂದು ಆಕ್ಷನ್ನು ತಗೊಳ್ಳಲ್ಲ. ನಾವು ವಾರಾನ್ಗಟ್ಟಲೆ ತಿದ್ದಿ ಲಾಸ್ಟ್ಗೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಂಚೆ ಮೂಲಕ ದೂರು ನೀಡಿದ್ವಿ. ತಿರ್ಗಾ ಅವರು 15 ದಿವಸ ಆದರೂ ಇಲ್ಲಿಗೆ ಕಳಿಸಿದ್ರು ಬಿಟ್ರು, ಅದು ನಮಗೆ ಗೊತ್ತಿಲ್ಲ. 2-3 ಸತಿ ಹೋದೋ ಹಾಗೂ ಆಕ್ಷನ್ ತಗೊಳ್ಳಿಲ್ಲ. ಮತ್ತೆ ಏನು ಮಾಡೋದು, ಮಹಿಳಾ ಆಯೋಗ, ಕಮಿಷನ್ ಇರ್ಬೋದು, ನಾವು ಗವರ್ನರ್ದು ಇರ್ಬೋದು, CMಗೆ ಪ್ರತಿಯೊಬ್ಬರಿಗೂ ಖುದ್ದಾಗಿ ಹಾಗೂ ಅಂಚೆಯ ಮೂಲಕ ನಾವು ದೂರ ಕೊಟ್ಟಿದ್ವಿ. ಈ ರೀತಿ ಎಲ್ಲ ನಡೆದಿದೆ, ನಮಗೆ ನ್ಯಾಯ ಸಿಗ್ತಾ ಇಲ್ಲ, ದಯಮಾಡಿ ನಮಗೆ ನ್ಯಾಯ ಕೊಡಿಸ್ಕೊಡಿ. ದಿನನಿತ್ಯ ಇವ್ರು ಕಿರ್ಕೊಳ ನಾವು ಕೈ ತಡೆಯೋಕ್ಕಾಗ್ತಾ ಇಲ್ಲ, ಮಾನಸಿಕವಾಗಿ ತುಂಬೋಗ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ದೂರು ನೀಡಿ. ಆದರೂ ಇಷ್ಟೆಲ್ಲ ನಡುವೆ ಅದೇ ನಮ್ಮ ಎದುರುದಾರ ಲಿಂಗೇಗೌಡ ಅನ್ನೋನು, ಗೌಡಾಲಿಯಾಸ್ ಲಿಂಗೇಗೌಡ ಅಂತ ಅವನು ಸುಮ್ಮನೆ ಒಂದು ಪೇಪರ್ ತಗೊಂಡೋಗಿ ನನ್ನ ಮೇಲೆ ಕೊಟ್ಟು ಒಂದು ಕೇಸ್ ರಿಜಿಸ್ಟರ್ ಮಾಡ್ಸೋಕೆ ಹೋಗ್ತಾನೆ. ಪೊಲೀಸ್ನವ್ರ ಏನ್ರಿ ಅದಕ್ಕೆ ಸಂಬಂಧಪಟ್ಟಂಗೆ ಕೇಸ್ ಅವನು ಕೊಟ್ಟಿರೋ ದೂರಕ್ಕೆ ಸಂಬಂಧಪಟ್ಟಂಗೆ ದಾಖಲೆ ತೋರಿಸಿ ಅಂತ ಅಂದರೆ ನಿನ್ಗೇನು ತೋರಿಸೋದು, ಫಸ್ಟ್ ನಿನ್ನ ಸರಿಪಡಿಸ್ಕೊ ಅಂತಾರೆ. ಸಿವಿಲ್ ಕೋರ್ಟಲ್ಲಿ ಅವನ ವಿರುದ್ಧವಾಗಿ ನಿರ್ಬಂಧ ಅದೇ, ಅತಿಕ್ರಮ ಪ್ರವೇಶ ಮಾಡೋಂಗಿಲ್ಲ ಹಾಗೂ ನಮ್ಮ ಬೆಳೆಗಳಿಗೆ ಯಾವುದು ತೊಂದರೆಗಳು ಕೊಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸಿವಿಲ್ ನ್ಯಾಯಾಲಯದಲ್ಲಿ ಒಂದು ಆದೇಶನೂ ಅದೇ. ಅದನ್ನು ಪೊಲೀಸ್ನವ್ರಿಗೆ ಹೇಳಿದ್ರು, ನಿನ್ನೇನು ಫಸ್ಟು ನಿನ್ನ ಗುರುತಿಸ್ಕೊಳ್ಳಯ್ಯ, ಅವ್ರದ್ದಿರಲಿ, ನಿಂದೇನು ನಿನಗೆ ಗೊತ್ತಿಲ್ಲ, ಅವ್ರದ್ದೇನು ಹೇಳ್ತೀಯ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಈ ಮಾತಿನ ದಬ್ಬಾಳಿಕೆ ಮಾಡ್ತಾರೆ. ಇದೇ ಲಿಂಗೇಗೌಡ, ಅವರಣ್ಣ ರವಿಕುಮಾರ, ಇನ್ನೊಬ್ಬ ಹೇಮಂತ್ ಕುಮಾರ, ಶಂಕರಪ್ಪ,
ಇಷ್ಟು ಜನ ಹೋಗ್ಬಿಟ್ಟು CC ಕ್ಯಾಮ್ರಾನ ಹಾಳು ಮಾಡ್ತಾರೆ. 2 ಸೋಲಾರ್ ಕ್ಯಾಮ್ರಾ ಹಾಕಿದ್ರು, ಬೆಳೆಗಳ ರಕ್ಷಣೆಗೋಸ್ಕರ ಹಾಕಿದ್ರು. ಅದನ್ನು ಹೊಡೆದಾಕ್ಬೇಕಾದ್ರೆ ನಮ್ಮ ಅಮ್ಮ ಪ್ರಶ್ನೆ ಮಾಡೋದು, ಯಾಕಪ್ಪ ಹೊಡೆದಾಕ್ತೀರಾ, ನಾವು ಹಾಕ್ಸ್ಕೊಂಡಿರೋದು ಇದು, ಯಾಕೆ ಹೊಡೆದಾಕ್ತೀರ? CC ಕ್ಯಾಮ್ರಾದಲ್ಲಿ ಇದ್ರೆ ನಿನ್ನ ಮಗೆಲ್ಲವನ್ನು ಕರೆಸೆ ಇವತ್ತು ಎಲ್ಲನೂ ನಾಶಪಡಿಸಿ ಹೋಗೋದು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡೋರು. ಅವ್ರಿಗೂ ಒಂದು 1 ಅವರ್ ವಾದ ನಡೆದಿದೆ. ಅಷ್ಟರೊಳಗೆ ವಿಚಾರ ಗೊತ್ತಾಗಿ ನಾನು ಸ್ಥಳಕ್ಕೆ ಹೋದೆ. ನಾನು ನಮ್ಮ ಹೆಂಗಸರು ಭಾಗ್ಯಮ್ಮ ಹೋದ್ಮೇಲೆ ಏಕಾಏಕಿ ಉದ್ವೇಗದಿಂದ ಬಂದು ನನ್ನ ಮೇಲೆ ಕತ್ತಿ ಕುಟ್ಲು ಬೀಸ್ತೀನಿ. ಆವಾಗ ನಾನು ತಪ್ಪಿಸ್ಕೊಂಡು ಓಡಿದಾಗ ನಮ್ಮ ಹೆಂಗಸರು ಆ ಕತ್ತಿ ಕುಟ್ಲನ್ನ ಕಿತ್ಕೊಂಡ್ಮೇಲೆ ನಾನು ಭಯ ಬಿದ್ದು ಬೀಸಿದಾಗ ಭಯ ದೂರ ಹೋದೆ. ಆಮೇಲೆ ಇವಳು ಕತ್ತಿ ಕುಟ್ಲು ಹಿಡ್ಕೊಂಬಿಡ್ಲ ಅಂತ ಲಿಂಗೇಗೌಡ ಅನ್ನೋ ಜುಟ್ಟು ಹಿಡ್ಕೊಂಡು ಕೆಳಗಡೆ ಕೆಡ್ಕೊಂಡು ಬಟ್ಟೆಯಲ್ಲಿ ಆಳ್ತಿ ಹೇಳ್ಕೋಬಾರ್ದು. ಅದು ವೈದ್ಯಕೀಯ ಒಂದು ಇದ್ರೊಳಗದೆ ಮೈ ಮೇಲೆ ಅಂಥ ಜಾಗ ಅತ್ಯಾಚಾರ ಮಾಡೋ ಒಂದು ಮಟ್ಟಕ್ಕೆ ಕೆಳಗೆ ಬೀಳಿಸಿ ಮೇಲೆ ಇದು ಮಾಡ್ತಾನೆ. ಆವಾಗ ನಮ್ಮಮ್ಮ ತಡೆಯಕ್ಕೆ ಹೋದರೆ ರವಿಕುಮಾರ್ ಅವ್ರ ಅಣ್ಣ ಈ ಅಮ್ಮನ ಜುಟ್ಟು ಹಿಡ್ಕೊಂಡು ಬಟ್ಟೆಲ್ಲ ಅರ್ಧಿ ಕೆಳಗಡೆ ಕೆಡ್ಕೊಂಡು ಕಾಲಲ್ಲೇ ಎಲ್ಲ ಅಪಾಯಕ್ಕೆ ಹಾಕೆಲ್ಲ ತುಂಬಿದವನಿ. ಹಾಗಾಗಿ ಅವನು 300ನೇ ಹೇಮಂತ್ ಕುಮಾರ್ ಅವನು ಈ ಮುಂಡ್ಯಾರನ್ನ ಬಿಡಬೇಡಿ ಇವತ್ತು ಸಾಯಿಸ್ರಿ ಅಂತ ಹೇಳ್ಬಿಟ್ಟು ಅವನು ಕಾಲಲ್ಲಿ ಓದಿತಾನೆ. ಇಷ್ಟೆಲ್ಲ ಆಗುವಾಗ ಅವ್ರು ಯಾರೋ ಅಡ್ಡದಲ್ಲಿ ದೇವಸ್ಥಾನ ದಾರಿಯದು ಅಲ್ಲಿ ಹೋಗ್ಬೇಕಾದ್ರೆ ಮಹೇಶ ಅನ್ನೋ ಹುಡುಗ ಬಂದು ಪಾಪ ಕಾಪಾಡಿ ಇವ್ರು ಅಳೋದು ಬಡ್ಕೊಳ್ಳೋದು ನೋಡಲಾರ್ದೆ ಅಡ್ಡ ಬಂದು ಅದನ್ನೆಲ್ಲ ಬಿಡುಗಡೆ ಮಾಡಿಸಿರ್ತಾರೆ. ಬಿಡುಗಡೆ ಮಾಡಿಸಿ ಎಲ್ಲ ಆಯ್ತಾರೆ. ಆವಾಗ ನಾನು ಸಂಜೆ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಬಂದೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ. ಇಲ್ಲಿ ಆಗಲ್ಲ ಅಂತ ಅಂದರು. ಚುಂಚನಗಿರಿಗೆ ತಗೊಂಡೋದೆ, ಅಡ್ಮಿಟ್ ಮಾಡಿದೆ. ತಿರ್ಗಾ JCP ಕರ್ಕೊಂಬಂದು ಅದೇ ಲಿಂಗೇಗೌಡ, ಮುನಿಯಪ್ಪ, ಹೇಮಂತ್ ಕುಮಾರ್ ಅಲ್ಲೇ JCP ಟ್ರಂಚ್ ಹೊಡಿಸ್ತಾವ್ರೆ ಅದೇ ಜಮೀನಿನಲ್ಲಿ. ಅವ್ರಿಗೆ ಸಿವಿಲ್ ಕೋರ್ಟಲ್ಲಿ ನಮ್ಮ ವಿರುದ್ಧವಾಗಿ ಕೇಸ್ ಅದೇ ಟ್ರೆಸ್ಪಾಸ್ ಕೇಸು ಅನ್ನೋದು ಇದೇ ಇಲ್ಲ, ಹೊಡಿಸ್ತಾವ್ರೆ. ಒಂದೊಂದು ಫೋನ್ ಮಾಡಿಬಿಟ್ಟು ನಾನು ಈಗ ಆಯ್ತಾ ಕುಣಿಗಲ್ಲಿದ್ದೆ ಕರ್ಕೊಂಡು ಹೋದರೆ ಪೊಲೀಸ್ ಮುಂದಲೇ ಮಾತಾಡ್ತಾನೆ. ರೆಕಾರ್ಡ್ಸ್ ಕೇಳಿದ್ರೆ ರೆಕಾರ್ಡ್ಸ್ ಕೊಡಲ್ಲ, ಏನಿಲ್ಲ. ಪೊಲೀಸ್ ಮುಂದಲೇ ಇಲ್ಲ, ಇವ್ರ ಇತ್ತಾಗ ಹೋಗಂಗಿಲ್ಲ, ಇದು ನಮ್ಮದು, ಇದು ಹೋಗಂಗೇ ಇಲ್ಲ ಮೇಡಮ್ನವರೇ ಹೇಳಿ ನೀವು ಅಂತ ಹೇಳ್ಬಿಟ್ಟು ಅವ್ರ ಮುಂದೆಲೇ ದಬ್ಬಾಳಿಕೆ ಮಾಡ್ತಾನೆ. ಅವರು ಲಾಸ್ಟ್ಗೆ ಆಯಿತು ಇಬ್ಬರು ಸ್ಟೇಷನ್ಗೆ ಬನ್ನಿ ಅಂತ ಹೇಳ್ಬಂದರು. ನಾವು ಬೆಳಿಗ್ಗೆ ಸ್ಟೇಷನ್ಗೆ ಬಂದಿದ್ವಿ. ಸ್ಟೇಷನ್ಗೆ ಬಂದಾಗ ಆಯಿತು ನಾವೇನೋ ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಕ್ರಮ ತಗೊಳ್ಳಿ, ಈ ರೀತಿ ಎಲ್ಲ ಇಂಜುರಿ ಆಗದೆ, ಹಿಂಗೆಲ್ಲ ಹೆಂಗಸ್ರಿಗೆ ಅವಮಾನ ಆಗದೆ, ಮಾನಭಂಗ ಮಾಡೋಕ್ಕೆ ಪ್ರಯತ್ನ ಮಾಡವ್ರೆ, ನನಗೆ ಕೊಲೆ ಮಾಡೋಕ್ಕೂ ಇದು ಮಾಡವ್ರೆ ಅಂತ ಅಂದರೆ ದಿವಸ ನಿಮ್ದು ಇದೇ ರಾಮಾಯಣ ಆಯ್ತು, 100 ಕಂಪ್ಲೇಂಟ್ ತಗೊಳಕಾಯ್ತದ, ನಾವು ಕೂತಿರೋದು ಅದಕ್ಕೆ ನಾವು ತಾಳಲ್ಲ ಅಂತ ಹೇಳ್ಬಿಟ್ಟು ಮಾತಿನ ದಬ್ಬಾಳಿಕೆ ನಮ್ಮ ಮೇಲೆ ಮಾಡ್ತೀವಿ. ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಏನು ಇಲ್ಲದೆ ದಬ್ಬಾಳಿಕೆ ಮಾಡ್ಕೊಂಡು ಹೋಗಿರೋರಿಗೆ ಅವ್ರ ರಾಜಕೀಯದ ಒತ್ತಡ, ಅವರು ಪ್ರಭಾವಿಗಳು ಸಪೋರ್ಟ್ ಮಾಡ್ತಾ ಇಲ್ಲ, ರಾಜಕೀಯ ಬೆಂಬಲ. ನಾನು ಮೂಲ ಕಾಂಗ್ರೆಸ್ಸಿಗ. ನಾನು 2010-11ರಲ್ಲಿ ಉತ್ತರದುರ್ಗ VSNಗೆ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ. ರಾಮಸ್ವಾಮಿಗೌಡರಿಂದಲೂ ರಂಗನಾಥ್ ಅವ್ರಿಗೂ ಸುಧಾ 2 ಸತಿ ನಾನು ಓಟ್ ಹಾಕೊಂಬಂದಿದ್ದೀನಿ. ಆದ್ರೆ ನಾನು ಅವ್ರ ತಕ್ಕೆ ಪಾಪ ನಾನು ಹೋಗಿಲ್ಲ. ಕಾಂಟ್ರಾಕ್ಟ್ ಕೊಡಿ, ಇನ್ನೊಂದು ಕೊಡಿ ಅಂತ ನಾನು ಯಾವತ್ತೂ ಏನು ಹೋಗಿಲ್ಲ. ಈ ವಿಚಾರ ಹೇಳೋಣ ಅಂತ ಹೇಳ್ಬಿಟ್ಟು ಭಾಳ ಸತಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವ್ರಿಗೆ ಬಿಡುವಿಲ್ಲ, ಸಿಕ್ಕಿಲ್ಲ ನಮಗೆ. ಅವರು ದಳದಲ್ಲಿದ್ದಂಥವ್ರು ಈಗ ಬಂದು ಕಾಂಗ್ರೆಸ್ ಸೇರ್ಕೊಂಡವ್ರು. ಯಾರು ಹೊಸ ಕಾಂಗ್ರೆಸ್ಸಿಗರು, ನಾವು ಮೂಲ ಕಾಂಗ್ರೆಸ್ಸಿಗರು. ಅವರು ವಲಸೆ ಕಾಂಗ್ರೆಸ್ಸಿಗರು, ನಾವು ಮೂಲ ಕಾಂಗ್ರೆಸ್ಸಿಗರು. ಆದ್ರಿಂದ MLA ಅವರು ನನ್ನ ತಪ್ಪು ಅಂತ ಹೇಳಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ. ಅವ್ರನ್ನ ಕಿವಿ ಕಚ್ಚೋದು ಜಾಸ್ತಿ ಆಗ್ಬಿಟ್ಟಿದ್ವಿ. ಇಲ್ಲೋದು ಅಲಸಲ್ಲೋದು ನಮ್ಮ ಮೇಲೆ ಆರೋಪ ಹೇಳೋದು. ಯಾಕಂದ್ರೆ ಮೊದಲು ನಾವು ರಾಮಸ್ವಾಮಿಗೌಡರು ತೆಗೆದಿದ್ದೋ, ಇತ್ತೀಚೆಗೆ ನಮ್ಮನ್ನು ಇದು ಮಾಡಲ, ನಾವು ಮನೇಲಿದ್ದೀವಿ, ಕಾಂಗ್ರೆಸ್ ಓಟ್ ಹಾಕೊಂಡು ಸುಮ್ಮನಿದ್ದೀವಿ. ಆದರೂ ಇವರು ಕಿವಿ ಚುಚ್ಚಿ ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಮೇಲೆ ಇಲ್ಲೂ ಅಲ್ಲೋದು ಆರೋಪ ಕೂಡ ಹೇಳ್ತಾರೆ. ಅದನ್ನ ನಾನು MLA ಅವ್ರಿಗೆ ಮನವರಿಕೆ ಮಾಡಿಕೊಡೋಣ, ದಾಖಲೆ ಎಲ್ಲ ತೋರಿಸೋಣ ಅಂತಲೂ ಸುಮಾರು ಸತಿ ಮನೆ ತಗೊಂಡಿದ್ದೀನಿ. ಅವಕಾಶ ಸಿಕ್ಕಿಲ್ಲ. ಅವಕಾಶ ಸಿಕ್ಕಿದಾಗ ಅವ್ರಿಗೂ ಸುಧಾ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಅವರು ನನಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ನಂಬಿಕೆನೂ ಅದೇ ನನಗೆ. ಅಲ್ಲಿ ಹೋಗೋ ತಗೊಂಡು ನನಗೆ ಇಲ್ಲಿ ಪೊಲೀಸ್ನವರಾಗಲಿ ಇನ್ನೋರಾಗಲಿ ಯಾರೂ ನ್ಯಾಯ ಕೊಡಿಸಲ್ಲ. ಹಂಗೆ ತಾವು ಸುಧಾ ಮಾತಿನದವರು ಇದನ್ನ ಒಂದು ಸ್ವಲ್ಪ ಬಿತ್ತರಿಸಿ ನಮ್ಗೆ ನ್ಯಾಯ ಸಿಗಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಳ್ಕಳಿಂದ ಕೈ ಮುಗಿದು ಕೇಳ್ಕೊತಾರೆ.